ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶನಿವಾರ ಭಕ್ತರ ದಂಡನ್ನ ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಜನವೋ ಜನ ಹಾಸನಕ್ಕೆ. ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಹೆಚ್ಚಿನ ಭದ್ರತಾ ಪಡೆಯ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಭದ್ರತೆಗೆ ನೆರೆಯ ಜಿಲ್ಲೆಗಳಿಂದ ಸಿಬ್ಬಂದಿಯ ನಿಯೋಜನೆ ಮಾಡಿರುವಂತದ್ದು. ಹಾಸನಾಂಬೆಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾನೆ ಇದ್ದಾರೆ. ಈ ಭಕ್ತರ ದಂಡನ್ನ ನಿಭಾಯಿಸೋದಕ್ಕೆ ಪೊಲೀಸರಿಗೆ ಈಗ ಸವಾಲಾಗಿದೆ. ಪರಿಣಾಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಇಂದು ಕೂಡ ಭಕ್ತರು ಹರಿದು ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರ ದಾಖಲೆ ಭಕ್ತ ಸಾಗರ ಹರಿದು ಬಂದಿತ್ತು. ಈಗ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಸಾಕಷ್ಟು ನಿನ್ನೆ ನೋಡಿದ್ರೆ ದ್ವಿಗುಣ ಸಂಖ್ಯೆಯಲ್ಲಿ ಭಕ್ತರು 3 ಪಟ್ಟು ಹರಿದು ಬಂದು ಒಟ್ಟಾರೆಯಾಗಿ ಮಾಹಿತಿಯನ್ನ ನೀಡೋದಾದ್ರೆ ಇವತ್ತು ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದೆ ಏನು ಸರ್? ಎಲ್ಲಾ ಕಡೆ ಲೈನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ, ಬ್ಯಾರಿಕೇಡಿಂಗ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ. ಎಲ್ಲೂ ಗುಂಪಾಗದಂಗೆ ಸಾಲ್ನಲ್ಲಿ ನಿಲ್ಲೋ ತರ ವ್ಯವಸ್ಥೆ ಏನಿತ್ತು ಆರಂಭದಲ್ಲಿ ನಾವೇನ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಈಗ ಲೆಂತ್ ಡಬಲ್ ಮಾಡಿದ್ದೇವೆ ಎಲ್ಲಾ ಕಡೆನು. ಅದು ಜನರಲ್ ದರ್ಶನ ಹಾಗೆ 300 ರೂಪಾಯಿದು 1000 ರೂಪಾಯಿ ಎಲ್ಲಾನು ಕೂಡ ಓವರ್ ಕ್ರೌಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ನಮ್ಮ ಸಿಬ್ಬಂದಿನೂ ಕೂಡ ಹೆಚ್ಚು ಸಿಬ್ಬಂದಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಕರೆಸ್ಕೊಂಡು ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮಳೆ ಬರ್ತಾ ಇದೆ ಆದ್ರೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದೇವೆ. ಶೌಚಾಲಯಗಳನ್ನ ಕ್ಲೀನ್ ಆಗಿ ಇಟ್ಟಿದ್ದೇವೆ. ಎಲ್ಲಾ ಸರಿಯಾಗಿ ನಡೆದಿದೆ. ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಆರಂಭದಲ್ಲಿ 1, 2, 3 ಗಂಟೆಯಲ್ಲಿ ದರ್ಶನ ಆಗಿದ್ದು ಎಷ್ಟು ನಿಜನೋ ಇವತ್ತು 7-8 ಗಂಟೆ ದರ್ಶನಕ್ಕೆ ಸಮಯ ತಗೊಳ್ತಾ ಇರೋದು ಅಷ್ಟೇ ನಿಜಾನೇ. ಆರಂಭದಲ್ಲಿದ್ದಂಗೆ ಇವತ್ತು ದರ್ಶನ ಆಗ್ಬೇಕು ಅಂದ್ರೆ ಅದು ಅವರ ಮನಸ್ಸಿನ ಆಸೆ ಇರಬಹುದು, ಆದ್ರೆ ಅದು ವಾಸ್ತವ ಕೂಡಿರೋದಿಲ್ಲ. ಹಾಗಾಗಿ ಬರ್ತಕ್ಕಂಥವರಲ್ಲಿ ಇಷ್ಟೇ ಮನವಿ, ಈ ಸಮಯಕ್ಕೆ ತಾವು ತಯಾರಾಗಿ ಬರಬೇಕು. ಆವಾಗ ಮಾತ್ರ ನಾವು ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ. ಕಡಿಮೆ ಸಮಯದಲ್ಲಿ ದರ್ಶನ ಆಗುತ್ತೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ನಿನ್ನೆ ಒಂದೇ ದಿನ 3,71,000 ಜನ ದರ್ಶನ ಪಡೆದಿದ್ದಾರೆ ಒಂದು ದಿನದಲ್ಲಿ, ಶುಕ್ರವಾರ. ಇವತ್ತು ಕೂಡ 3 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಜೊತೆಗೆ ಏನಾಗಿದೆ, ಇವತ್ತು ಶನಿವಾರ ರಾತ್ರಿ, ನಾಳೆ ಭಾನುವಾರ ರಾತ್ರಿ 12ರಿಂದ 5 ಗಂಟೆ ನಡುವೆ ದರ್ಶನ ಇರೋದಿಲ್ಲ. ಹಾಗಾಗಿ ರಾತ್ರಿ ಬರೋರ್ಗೆ ಅವ್ರದ್ದು ಲೈನಲ್ಲಿ ವೇಟಿಂಗ್ ಟೈಮ್ ಪ್ಲಸ್ ದರ್ಶನ ಇಲ್ಲದೆ ಇರೋದು 5 ಗಂಟೆ, ಲೈನಲ್ಲಿ ವೇಟಿಂಗ್ 4 ಗಂಟೆ, ದರ್ಶನ ಇಲ್ಲದೆ ಇರೋದು 5 ಗಂಟೆ, ಇವೆರಡೂ ಸೇರಿದ್ರೆ 8-9 ಗಂಟೆ ಆಗುತ್ತೆ. ಸೊ ಹಾಗಾಗಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ಬಂದಂತವರು ಇನ್ನೂ ಎಕ್ಸ್ಟ್ರಾ ಟೈಮ್ ಅನ್ನ ವೇಟ್ ಮಾಡಬೇಕಾಗುತ್ತೆ. ನಿನ್ನೆಗೆ ಇನ್ನೂ 5 ದಿನಗಳ ದರ್ಶನ ಬಾಕಿ ಇರುವಾಗಲೇ 17 ಲಕ್ಷದಷ್ಟು ಹಾಸನಾಂಬೆ ದರ್ಶನವನ್ನ 17 ಲಕ್ಷ ಭಕ್ತರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ 17 ಕೋಟಿ ಆದಾಯ ಕೂಡ ಹಾಸನಾಂಬ ದೇವಿಗೆ ಹರಿದು ಬಂದಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಹೆಚ್ಚು ಸಮಯ ಕ್ಯೂನಲ್ಲಿ ನಿಲ್ಲುವಂತ ಸಾಮರ್ಥ್ಯ ಇರೋರು ಮಾತ್ರ ಬನ್ನಿ. ಇಲ್ಲಿ ಬಂದು ಏನು ಈ ವ್ಯವಸ್ಥೆ ಒಳಗೆ ಅತಿ ಹೆಚ್ಚು ಜನ ಬಂದ್ರೆ ಅವರಿಗೆ ಎಲ್ಲರಿಗೂ ಕೂಡ ಬೇಗ ದರ್ಶನ ಮಾಡುವಂತ ಕೆಲಸ ಅಸಾಧ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶನಿವಾರ ಭಕ್ತರ ದಂಡನ್ನ ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಜನವೋ ಜನ ಹಾಸನಕ್ಕೆ. ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಹೆಚ್ಚಿನ ಭದ್ರತಾ ಪಡೆಯ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಭದ್ರತೆಗೆ ನೆರೆಯ ಜಿಲ್ಲೆಗಳಿಂದ ಸಿಬ್ಬಂದಿಯ ನಿಯೋಜನೆ ಮಾಡಿರುವಂತದ್ದು. ಹಾಸನಾಂಬೆಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾನೆ ಇದ್ದಾರೆ. ಈ ಭಕ್ತರ ದಂಡನ್ನ ನಿಭಾಯಿಸೋದಕ್ಕೆ ಪೊಲೀಸರಿಗೆ ಈಗ ಸವಾಲಾಗಿದೆ. ಪರಿಣಾಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಇಂದು ಕೂಡ ಭಕ್ತರು ಹರಿದು ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರ ದಾಖಲೆ ಭಕ್ತ ಸಾಗರ ಹರಿದು ಬಂದಿತ್ತು. ಈಗ
ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಸಾಕಷ್ಟು ನಿನ್ನೆ ನೋಡಿದ್ರೆ ದ್ವಿಗುಣ ಸಂಖ್ಯೆಯಲ್ಲಿ ಭಕ್ತರು 3 ಪಟ್ಟು ಹರಿದು ಬಂದು ಒಟ್ಟಾರೆಯಾಗಿ ಮಾಹಿತಿಯನ್ನ ನೀಡೋದಾದ್ರೆ ಇವತ್ತು ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡಿರಾ ಏನು ಸರ್? ಎಲ್ಲಾ ಕಡೆ ಲೈನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ, ಬ್ಯಾರಿಕೇಡಿಂಗ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ. ಎಲ್ಲೂ ಗುಂಪಾಗದಂಗೆ ಸಾಲ್ನಲ್ಲಿ ನಿಲ್ಲೋ ತರ ವ್ಯವಸ್ಥೆ ಏನಿತ್ತು ಆರಂಭದಲ್ಲಿ ನಾವೇನ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಈಗ ಲೆಂತ್ ಡಬಲ್ ಮಾಡಿದ್ದೇವೆ ಎಲ್ಲಾ ಕಡೆನು. ಅದು ಜನರಲ್ ದರ್ಶನ ಹಾಗೆ 300 ರೂಪಾಯಿದು 1000 ರೂಪಾಯಿ ಎಲ್ಲಾನು ಕೂಡ ಓವರ್ ಕ್ರೌಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ನಮ್ಮ ಸಿಬ್ಬಂದಿನೂ ಕೂಡ ಹೆಚ್ಚು ಸಿಬ್ಬಂದಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಕರೆಸ್ಕೊಂಡು ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮಳೆ ಬರ್ತಾ ಇದೆ ಆದ್ರೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದೇವೆ, ಶೌಚಾಲಯಗಳನ್ನ ಕ್ಲೀನ್ ಆಗಿ ಇಟ್ಟಿದ್ದೇವೆ. ಎಲ್ಲಾ ಸರಿಯಾಗಿ ನಡೆದಿದೆ. ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಆರಂಭದಲ್ಲಿ 1, 2, 3 ಗಂಟೆಯಲ್ಲಿ ದರ್ಶನ ಆಗಿದ್ದು ಎಷ್ಟು ನಿಜನೋ ಇವತ್ತು 7-8 ಗಂಟೆ ದರ್ಶನಕ್ಕೆ ಸಮಯ ತಗೊಳ್ತಾ ಇರೋದು ಅಷ್ಟೇ ನಿಜಾನೇ. ಆರಂಭದಲ್ಲಿದ್ದಂಗೆ ಇವತ್ತು ದರ್ಶನ ಆಗ್ಬೇಕು ಅಂದ್ರೆ ಅದು ಅವರ ಮನಸ್ಸಿನ ಆಸೆ ಇರ್ಬೋದು, ಆದ್ರೆ ಅದು ವಾಸ್ತವ ಕೂಡಿರೋದಿಲ್ಲ. ಹಾಗಾಗಿ ಬರ್ತಕ್ಕಂಥವರಲ್ಲಿ ಇಷ್ಟೇ ಮನವಿ, ಈ ಸಮಯಕ್ಕೆ ತಾವು ತಯಾರಾಗಿ ಬರಬೇಕು. ಆವಾಗ ಮಾತ್ರ ನಾವು ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ. ಕಡಿಮೆ ಸಮಯದಲ್ಲಿ ದರ್ಶನ ಆಗುತ್ತೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ನಿನ್ನೆ ಒಂದೇ ದಿನ 3,71,000 ಜನ ದರ್ಶನ ಪಡೆದಿದ್ದಾರೆ ಒಂದು ದಿನದಲ್ಲಿ, ಶುಕ್ರವಾರ. ಇವತ್ತು ಕೂಡ 3 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಜೊತೆಗೆ ಏನಾಗಿದೆ, ಇವತ್ತು ಶನಿವಾರ ರಾತ್ರಿ, ನಾಳೆ ಭಾನುವಾರ ರಾತ್ರಿ 12ರಿಂದ 5 ಗಂಟೆ ನಡುವೆ ದರ್ಶನ ಇರೋದಿಲ್ಲ. ಹಾಗಾಗಿ ರಾತ್ರಿ ಬರೋರ್ಗೆ ಅವ್ರದ್ದು ಲೈನಲ್ಲಿ ವೇಟಿಂಗ್ ಟೈಮ್ ಪ್ಲಸ್ ದರ್ಶನ ಇಲ್ಲದೆ ಇರೋದು 5 ಗಂಟೆ, ಲೈನಲ್ಲಿ ವೇಟಿಂಗ್ 4 ಗಂಟೆ, ದರ್ಶನ ಇಲ್ಲದೆ ಇರೋದು 5 ಗಂಟೆ, ಇವೆರಡೂ ಸೇರಿದ್ರೆ 8-9 ಗಂಟೆ ಆಗುತ್ತೆ. ಸೊ ಹಾಗಾಗಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ಬಂದಂತವರು ಇನ್ನೂ ಎಕ್ಸ್ಟ್ರಾ ಟೈಮ್ ಅನ್ನ ವೇಟ್ ಮಾಡಬೇಕಾಗುತ್ತೆ. ನಿನ್ನೆಗೆ ಇನ್ನೂ 5 ದಿನಗಳ ದರ್ಶನ ಬಾಕಿ ಇರುವಾಗಲೇ 17 ಲಕ್ಷದಷ್ಟು ಆಸ್ತಾಂಬೆ ದರ್ಶನವನ್ನ 17 ಲಕ್ಷ ಭಕ್ತರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ 17 ಕೋಟಿ ಆದಾಯ ಕೂಡ ಆಸ್ತಾಂಬಾ ದೇವಿಗೆ ಹರಿದು ಬಂದಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಹೆಚ್ಚು ಸಮಯ ಕ್ಯೂನಲ್ಲಿ ನಿಲ್ಲುವಂತ ಸಾಮರ್ಥ್ಯ ಇರೋರು ಮಾತ್ರ ಬನ್ನಿ. ಇಲ್ಲಿ ಬಂದು ಏನು ಈ ವ್ಯವಸ್ಥೆ ಒಳಗೆ ಅತಿ ಹೆಚ್ಚು ಜನ ಬಂದ್ರೆ ಅವರಿಗೆ ಎಲ್ಲರಿಗೂ ಕೂಡ ಬೇಗ ದರ್ಶನ ಮಾಡುವಂತ ಕೆಲಸ ಅಸಾಧ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನೀಡಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್. ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶನಿವಾರ ಭಕ್ತರ ದಂಡನ್ನ ನಿಭಾಯಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಜನವೋ ಜನ ಹಾಸನಕ್ಕೆ. ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಹೆಚ್ಚಿನ ಭದ್ರತಾ ಪಡೆಯ ನಿಯೋಜನೆಯನ್ನ ಕೂಡ ಮಾಡಿದ್ದಾರೆ. ಭದ್ರತೆಗೆ ನೆರೆಯ ಜಿಲ್ಲೆಗಳಿಂದ ಸಿಬ್ಬಂದಿಯ ನಿಯೋಜನೆ ಮಾಡಿರುವಂತದ್ದು. ಹಾಸನಾಂಬೆಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾನೆ ಇದ್ದಾರೆ. ಈ ಭಕ್ತರ ದಂಡನ್ನ ನಿಭಾಯಿಸೋದಕ್ಕೆ ಪೊಲೀಸರಿಗೆ ಈಗ ಸವಾಲಾಗಿದೆ. ಪರಿಣಾಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಇಂದು ಕೂಡ ಭಕ್ತರು ಹರಿದು ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರ ದಾಖಲೆ ಭಕ್ತ ಸಾಗರ ಹರಿದು ಬಂದಿತ್ತು. ಈಗ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಸಾಕಷ್ಟು ನಿನ್ನೆ ನೋಡಿದ್ರೆ ದ್ವಿಗುಣ ಸಂಖ್ಯೆಯಲ್ಲಿ ಭಕ್ತರು 3 ಪಟ್ಟು ಹರಿದು ಬಂದು ಒಟ್ಟಾರೆಯಾಗಿ ಮಾಹಿತಿಯನ್ನ ನೀಡೋದಾದ್ರೆ ಇವತ್ತು ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡಿರಾ ಏನು ಸರ್? ಎಲ್ಲಾ ಕಡೆ ಲೈನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ, ಬ್ಯಾರಿಕೇಡಿಂಗ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೇವೆ. ಎಲ್ಲೂ ಗುಂಪಾಗದಂಗೆ ಸಾಲ್ನಲ್ಲಿ ನಿಲ್ಲೋ ತರ ವ್ಯವಸ್ಥೆ ಏನಿತ್ತು ಆರಂಭದಲ್ಲಿ ನಾವೇನ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಈಗ ಲೆಂತ್ ಡಬಲ್ ಮಾಡಿದ್ದೇವೆ ಎಲ್ಲಾ ಕಡೆನು. ಅದು ಜನರಲ್ ದರ್ಶನ ಹಾಗೆ 300 ರೂಪಾಯಿದು 1000 ರೂಪಾಯಿ ಎಲ್ಲಾನು ಕೂಡ ಓವರ್ ಕ್ರೌಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ನಮ್ಮ ಸಿಬ್ಬಂದಿನೂ ಕೂಡ ಹೆಚ್ಚು ಸಿಬ್ಬಂದಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಕರೆಸ್ಕೊಂಡು ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮಳೆ ಬರ್ತಾ ಇದೆ ಆದ್ರೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದೇವೆ, ಶೌಚಾಲಯಗಳನ್ನ ಕ್ಲೀನ್ ಆಗಿ ಇಟ್ಟಿದ್ದೇವೆ. ಎಲ್ಲಾ ಸರಿಯಾಗಿ ನಡೆದಿದೆ. ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಆರಂಭದಲ್ಲಿ
1, 2, 3 ಗಂಟೆಯಲ್ಲಿ ದರ್ಶನ ಆಗಿದ್ದು ಎಷ್ಟು ನಿಜನೋ ಇವತ್ತು 7-8 ಗಂಟೆ ದರ್ಶನಕ್ಕೆ ಸಮಯ ತಗೊಳ್ತಾ ಇರೋದು ಅಷ್ಟೇ ನಿಜಾನೇ. ಆರಂಭದಲ್ಲಿದ್ದಂಗೆ ಇವತ್ತು ದರ್ಶನ ಆಗ್ಬೇಕು ಅಂದ್ರೆ ಅದು ಅವರ ಮನಸ್ಸಿನ ಆಸೆ ಇರ್ಬೋದು, ಆದ್ರೆ ಅದು ವಾಸ್ತವ ಕೂಡಿರೋದಿಲ್ಲ. ಹಾಗಾಗಿ ಬರ್ತಕ್ಕಂಥವರಲ್ಲಿ ಇಷ್ಟೇ ಮನವಿ, ಈ ಸಮಯಕ್ಕೆ ತಾವು ತಯಾರಾಗಿ ಬರಬೇಕು. ಆವಾಗ ಮಾತ್ರ ನಾವು ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ. ಕಡಿಮೆ ಸಮಯದಲ್ಲಿ ದರ್ಶನ ಆಗುತ್ತೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ನಿನ್ನೆ ಒಂದೇ ದಿನ 3,71,000 ಜನ ದರ್ಶನ ಪಡೆದಿದ್ದಾರೆ ಒಂದು ದಿನದಲ್ಲಿ, ಶುಕ್ರವಾರ. ಇವತ್ತು ಕೂಡ 3 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಜೊತೆಗೆ ಏನಾಗಿದೆ, ಇವತ್ತು ಶನಿವಾರ ರಾತ್ರಿ, ನಾಳೆ ಭಾನುವಾರ ರಾತ್ರಿ 12ರಿಂದ 5 ಗಂಟೆ ನಡುವೆ ದರ್ಶನ ಇರೋದಿಲ್ಲ. ಹಾಗಾಗಿ ರಾತ್ರಿ ಬರೋರ್ಗೆ ಅವ್ರದ್ದು ಲೈನಲ್ಲಿ ವೇಟಿಂಗ್ ಟೈಮು ಪ್ಲಸ್ ದರ್ಶನ ಇಲ್ಲದೆ ಇರೋದು 5 ಗಂಟೆ, ಲೈನಲ್ಲಿ ವೇಟಿಂಗ್ 4 ಗಂಟೆ, ದರ್ಶನ ಇಲ್ಲದೆ ಇರೋದು 5 ಗಂಟೆ, ಇವೆರಡೂ ಸೇರಿದ್ರೆ 8-9 ಗಂಟೆ ಆಗುತ್ತೆ. ಸೊ ಹಾಗಾಗಿ ಶನಿವಾರ ರಾತ್ರಿ ಭಾನುವಾರ ರಾತ್ರಿ ಬಂದಂತವರು ಇನ್ನೂ ಎಕ್ಸ್ಟ್ರಾ ಟೈಮ್ ಅನ್ನ ವೇಟ್ ಮಾಡಬೇಕಾಗುತ್ತೆ. ನಿನ್ನೆಗೆ ಇನ್ನೂ 5 ದಿನಗಳ ದರ್ಶನ ಬಾಕಿ ಇರುವಾಗಲೇ 17 ಲಕ್ಷದಷ್ಟು ಆಸ್ತಾಂಬೆ ದರ್ಶನವನ್ನ 17 ಲಕ್ಷ ಭಕ್ತರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ 17 ಕೋಟಿ ಆದಾಯ ಕೂಡ ಆಸ್ತಾಂಬಾ ದೇವಿಗೆ ಹರಿದು ಬಂದಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಹೆಚ್ಚು ಸಮಯ ಕ್ಯೂನಲ್ಲಿ ನಿಲ್ಲುವಂತ ಸಾಮರ್ಥ್ಯ ಇರೋರು ಮಾತ್ರ ಬನ್ನಿ. ಇಲ್ಲಿ ಬಂದು ಏನು ಈ ವ್ಯವಸ್ಥೆ ಒಳಗೆ ಅತಿ ಹೆಚ್ಚು ಜನ ಬಂದ್ರೆ ಅವರಿಗೆ ಎಲ್ಲರಿಗೂ ಕೂಡ ಬೇಗ ದರ್ಶನ ಮಾಡುವಂತ ಕೆಲಸ ಅಸಾಧ್ಯ ಅನ್ನುವಂತ ಎಚ್ಚರಿಕೆಯನ್ನ ಕೂಡ